ಬಿಜೆಪಿಗೆ ಸಿದ್ದರಾಮಯ್ಯ ಯಾಕೆ ಟಾರ್ಗೆಟ್ ಕೇಳ್ತೀನಿ ಬನ್ನಿ. ಲೋಕಸಭಾ ಚುನಾವಣೆ ನಂತರ ಬಿಜೆಪಿ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದೆ. ಅವರೇನು 25 ಬರುತ್ತೆ ಅಂತ ಅಂದ್ಕೊಂಡಿದ್ರು. ಕರ್ನಾಟಕದಲ್ಲಿ ಬಿಜೆಪಿಗೆ ನಿರೀಕ್ಷಿತ ಫಲಿತಾಂಶ ಬರಲೇ ಇಲ್ಲ. JDS ಜೊತೆಗಿಲ್ಲದೆ ಇದ್ದಿದ್ರೆ ಬಿಜೆಪಿ 10 ಬರ್ತಾ ಇರಲಿಲ್ಲ, ಅದು ಗೊತ್ತಿದೆ ಅಮಿತ್ ಶಾ ಅವರು ಕೂಡ. ಸಂಘಟನೆ ಮಾಡಬೇಕಿದ್ದ ನಾಯಕರೇ ಕಿತ್ತಾಡ್ತಾ ಇದ್ದಾರೆ. ಯಡಿಯೂರಪ್ಪನ ಮಗನ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್, ಸೋಮಣ್ಣ, ಮತ್ತೊಂದು ಕಡೆ CT ರವಿ ಬೇರೆ. ಈ ನಡುವೆ ಗಾಯದ ಮೇಲೆ ಬರೆ ಎಳೆದಂತೆ ಸಿದ್ದರಾಮಯ್ಯ ಅಬ್ಬರ ಶುರುವಾಗಿದೆ. ಯಾಕೆ ಹೇಳಿ, ಸಿದ್ದರಾಮಯ್ಯ ಅಹಿಂದ ನಾಯಕ. DK ಶಿವಕುಮಾರ್ 2023 ವಿಧಾನಸಭಾ ಚುನಾವಣೆಯಲ್ಲಿ ಒಳ್ಳೆ ಒಕ್ಕಲಿಗ ಮತವನ್ನು ಕರ್ಕೊಂಡ್ಬಂದ್ರು. 2024ರಲ್ಲಿ ಅದನ್ನೆಲ್ಲ HD ಕುಮಾರಸ್ವಾಮಿ ಹೊತ್ಕೊಂಡು ಹೋದ್ರು. ಹಾಗಾಗಿ ಈಗಲೂ ಸ್ಟ್ರಾಂಗೆಸ್ಟ್ ಲೀಡರ್ ಅಂತ ಆಗ್ತಾ ಇರೋದು ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಅಂತಂದ್ರೆ, ಈಗ ನೀವು ಮೋದಿಯನ್ನು ಎಷ್ಟೇ ಟೀಕೆ ಮಾಡಿ, ಮೋದಿಯನ್ನು ಕಾಂಗ್ರೆಸ್ ಅವರು ಎಷ್ಟೇ ಟೀಕೆ ಮಾಡಲಿ, ಮೋದಿ ಅವ್ರ ಜೊತೆ ಬಲವಾಗಿ ನಿಲ್ಲುವ ಒಂದು ಸೈನ್ಯ ಇದೆ. ಅದು ಬಿಜೆಪಿ ಮಾತ್ರ ಅಲ್ಲ, ಕೆಲವರು ಬಿಜೆಪಿ ಇಷ್ಟಪಡಲ್ಲ, ಆದರೆ ಮೋದಿ ಅವರನ್ನು ಇಷ್ಟಪಡೋರು ಇದ್ದಾರೆ. ಆ ಥರ ಬಿಜೆಪಿ ಪ್ಲಸ್ ಮೋದಿ ಅವರನ್ನು ಇಷ್ಟಪಡೋರು ಅಂತ ಹೇಳಿ. ಅದೇ ಥರ ಸಿದ್ದರಾಮಯ್ಯನವರಿಗೆ ನೀವೆಷ್ಟೇ ಟೀಕೆ ಟಿಪ್ಪಣಿ ಅವರನ್ನು ಮಾಡಿ, ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿ ಅಥವಾ ದಲಿತ ವಿರೋಧಿ ಅಂತ ಟೀಕೆ ಮಾಡಿ, ಆದರೆ ಸಿದ್ದರಾಮಯ್ಯನವರ ವಿರುದ್ಧ ನಿಲ್ಲುವ ಬಲಿಷ್ಠವಾದಂಥ ಒಂದು ವರ್ಗ ಇದೆ, ಅದು ಅಹಿಂದ ವರ್ಗ. ಅಲ್ಪಸಂಖ್ಯಾತ ಮುಸ್ಲಿಮರು ಏಕ್ದಮ್, ಹಿಂದುಳಿದ ವರ್ಗ ಬಹುತೇಕ, ಹಿಂದುಳಿದ ವರ್ಗ ಅಂತಂದರೆ ಇವರ ಏನು ಕುರುಬ ಸಮುದಾಯ ಕೂಡ ಬರುತ್ತೆ, ಆ್ಯಂಡ್ ದಲಿತ್. ಈಗ ಅವ್ರ ಮೇಲೆ ನೀವು ಏನು SC/STಗಳ ದುಡ್ಡು ತಿಂದ್ರಿ, ತೆಗೆದು ಫ್ರೀ ಕೊಟ್ರಿ, ಆಮೇಲೆ ಈಗ ವಾಲ್ಮೀಕಿ ನಿಗಮದ್ದು ಕೊಟ್ಟು ಎಷ್ಟೇ ಆರೋಪಗಳು ಮಾಡಿದ್ರು ಕೂಡ ಅವರು ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯನವರೇ ಬಿಜೆಪಿಗೆ ದೊಡ್ಡ ತಲೆನೋವು. DK ಶಿವಕುಮಾರನ್ನು ಮಣಿಸ್ಬೋದು, ಅವ್ರ ಮೇಲೆ ಬೇರೆ ಕೇಸ್ಗಳಿದೆ, ಮತ್ತೊಂದಿದೆ, HD ಕುಮಾರಸ್ವಾಮಿಯನ್ನು ಕರ್ಕೊಂಡ್ಬರ್ಬೋದು, ಒಕ್ಕಲಿಗ ನಾಯಕ ಮಾಡ್ಬೋದು, ಲಾಭ ಬಂತು. ಸಿದ್ದರಾಮಯ್ಯನವರನ್ನು ಯಾರಿಗೂ ಏನು ಮಾಡೋಕ್ಕಾಗ್ತಾ ಇಲ್ಲ. ಸಿದ್ದು ಸರಿಗಟ್ಟುವ ನಾಯಕ ಸದ್ಯ ಯಾವ ಪಕ್ಷಗಳಲ್ಲೂ ಇಲ್ಲ. ಇದೇ ಕಾರಣಕ್ಕೆ ಕಾಂಗ್ರೆಸ್ನಲ್ಲೂ ಸಿದ್ದು ವಿರೋಧ ಮಾಡೋರು ಇದ್ದಾರೆ. ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪಕ್ಷದಲ್ಲೇ ವಿರೋಧ ಮಾಡ್ತಾರೆ, ಇವರಿದ್ರೆ ನಮ್ಗೆ ಉಳಿಗಾಲ ಇಲ್ಲ ಅಂತ ಹೇಳಿ. ಆದರೆ ಮುಖ್ಯಮಂತ್ರಿ ಪಟ್ಟ ಹತ್ರ ಬಂದಿದೆ ಮೊನ್ನೆ. ಆದರೆ ವೆರಿ ಫಸ್ಟ್ ಟೈಮ್ ಅವರು ನಾನು ಒಬ್ಬ ಅಹಿಂದ ನಾಯಕ, ಹಾಗಾಗಿ ನನ್ನನ್ನು ಹೊಟ್ಟೆವ್ರಿ ಅಂತೆಲ್ಲ ಹೇಳಿದರು. ಸಿದ್ದರಾಮಯ್ಯನವರು ಬಾಯಲ್ಲಿ ಹಂಗೆ ಬರಬಾರ್ದಿತ್ತು, ಆದರೂ ಹೇಳುವಂಥ ಅನಿವಾರ್ಯತೆಗೆ ತಂದಿಟ್ಟರು ನೋಡಿ ಬಿಜೆಪಿಯವರು. ಆದರೆ ಸಿದ್ದು ವಿರೋಧಿಸುವ ಗುಂಪಿಗೆ ಸಮರ್ಥ ನಾಯಕನಿಲ್ಲ. ನೀವು ವಿರೋಧ ಮಾಡ್ಬೋದು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಅಲ್ಲೊಬ್ಬ ಹೇಳಿಕೆ ಇಲ್ಲೊಬ್ಬ ಹೇಳಿಕೆ. ಲೋಕಸಭಾ ಎಲೆಕ್ಷನಲ್ಲಿ ಒಕ್ಕಲಿಗರೇ ಪ್ರಧಾನವಾದ ಕಡೆ ಕೈಗೆ ಸೋಲಾಯಿತು. DK ಶಿವಕುಮಾರ್ ಡೌನ್ ಆಗಿದ್ದಿಲ್ಲಿ, ಕುಮಾರಸ್ವಾಮಿ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ರು. ಆದರೆ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿಗೆ ಯಾರು ನಾಯಕರಿಲ್ಲ. ಇವತ್ತು ಪ್ರಹ್ಲಾದ್ ಜೋಶಿ ಮಾತಾಡ್ತಾರೆ, ನಾಳೆ CT ರವಿ ಸ್ವಲ್ಪ ಅಲ್ಲಿ ಮಾತಾಡ್ತಾರೆ, ಇನ್ನೊಬ್ರು ಯಾರೋ ಮಾತಾಡ್ತಾರೆ. ಏಕಧ್ವನಿ ಇಲ್ಲ. ಯಡಿಯೂರಪ್ಪನವರು ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಏಕದಮ್ ತೊಡೆ ತಟ್ಟೋದಿಲ್ಲ, ವಿಜೇಂದ್ರ ಕೂಡ ತೊಡೆ ತಟ್ಟೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಬಲವನ್ನು ಮುರಿಬೇಕಾಗಿದೆ. ಹೇಗೂ DK ಶಿವಕುಮಾರ್ ಸ್ವಕ್ಷೇತ್ರದಲ್ಲಿ ಸೋದರನ ಸೋಲಿನಿಂದ ಕಂಗೆಟ್ಟು ಹೋಗಿದ್ದಾರೆ. ಅದೆಷ್ಟು ದಿನಗಳ ಕಾಲ ಬಿಜೆಪಿ ಕೂಡ ಓನ್ಲಿ ಲಿಂಗಾಯತ ಮತ ನಂಬಿರುತ್ತೆ. ನಾಳೆ ಯಡಿಯೂರಪ್ಪನವರು ಸ್ವಲ್ಪ ಎಕ್ಸಿಟ್ ಆದರೆ ಏನು ಮಾಡೋದು? ಹಾಗಾಗಿ ಬಿಜೆಪಿಗೆ ಒಕ್ಕಲಿಗ ಮತಗಳು HD ಕುಮಾರಸ್ವಾಮಿ ಥ್ರೂ ಬರ್ತಾ ಇದೆ, ಪ್ರೂವ್ ಆಗಿದೆ. ಲಿಂಗಾಯತ ಮತಗಳು ಇದೆ, ನೋ ಪ್ರಾಬ್ಲಮ್. ಆದರೆ ಅಹಿಂದ ಮತಗಳು ಬೇಕು. ಬಿಜೆಪಿಗೆ ಪ್ರಬಲ ಹಿಂದುಳಿದ ವರ್ಗಗಳ ನಾಯಕ ಬೇಕೇ ಬೇಕು. ಅದರಲ್ಲಿ ಬೇಕಿದ್ರೆ ಅಲ್ಪಸಂಖ್ಯಾತ ತೆಗೆದು ಬಿಡ, ಅವರಿಗೆ ಮುಸ್ಲಿಮರದ್ದು ಬೇಡ. ಹಿಂದುಳಿದ ಮತ್ತು ದಲಿತ ನಾಯಕ ಬೇಕು. ದಲಿತ ನಾಯಕ ಬೇಕು ಅಂತಂದ್ರೆ ಸಿದ್ದರಾಮಯ್ಯನವರ ಬಳಿ ಇರುವಂತಹ ನಾಯಕತ್ವ ಚಿಂದಿ ಆಗಬೇಕು, ಬೇರೆ ಕಡೆ ಹೋಗಬೇಕು. ಹೇಗೂ ಇವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದರೆ ಅದನ್ನು ನಾವು ತಗೋಬೇಕು. ಹಾಗಾಗಿ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರನ್ನೇ ಹುಟ್ಟು ಹಾಕಿದ್ರು ಸಿದ್ದು ಪ್ರಭಾವಳಿಯಲ್ಲಿ ಮಂಕಾಗ್ತಾರೆ, ಅದು ಪಕ್ಕ. ಬಿಜೆಪಿಯಲ್ಲಿ ಯಾರೇ ಬಂದರೂ ಕೂಡ ಸಿದ್ದರಾಮಯ್ಯ ವಿರುದ್ಧ ನಿಲ್ಲಕ್ಕಾಗಲ್ಲ, ಖಂಡಿತ ಅದು. ಅದೇ ಕಾರಣಕ್ಕೆ ಸಿದ್ದು ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆ ಮಾಡ್ತಾರೆ. ಟಾರ್ಗೆಟ್ ಸಿದ್ದು ಅಷ್ಟೇ.